ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ಸೂಪರ್ ಡೂಪರ್ ರೆಸಿಪಿ. ಹೈ ಪ್ರೋಟೀನ್ ಇರುವ ಪನ್ನೀರ್ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ. ಎಲ್ಲ ಕಡೆ ಪ್ರಾಪರ್ ಸ್ಟಫಿಂಗ್ ಇಟ್ಕೊಂಡು ಮಾಡೋದು ಎಷ್ಟು ಈಸಿ ಗೊತ್ತಾ. ತುಂಬ ಹೆಲ್ದಿಯಾಗಿರುವಂಥ ಈ ಪನ್ನೀರ್ ಚಪಾತಿ ಮಾಡೋದಕ್ಕೆ ಮೇಯ್ನಾಗಿ ನಮಗೆ ಪನ್ನೀರ್ ಬೇಕು. ಪನ್ನೀರನ್ನು ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲೇ ಪನ್ನೀರನ್ನ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. 4 ಲೀಟ್ರ್ ಹಾಲಲ್ಲಿ ಇಷ್ಟು ದಪ್ಪ ಪನ್ನೀರ್ ಆಗಿದೆ. ಪನ್ನೀರ್ ಈಗ ರೆಡಿ ಇದೆ. ಇನ್ನು ಸ್ಟಫಿಂಗ್ ಬೇಕಾಗಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ, ಸ್ವಲ್ಪ ಕ್ಯಾರೆಟ್ ತುರಿದಿರೋದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಚಾಪರ್ನ ನೋಡ್ತಾ ಇರ್ಬೋದು. ಸ್ಟಫಿಂಗ್ ಮಾಡ್ತಾ ಇದ್ದೀವಿ ಅಥವಾ ಮಸಾಲ ರೊಟ್ಟಿ ಮಾಡ್ತಾ ಇದ್ದೀವಿ ಅಂದರೆ ಈ ರೀತಿಯಾದಂಥ ಚಾಪರ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಮ್ಗೇನಾದರೂ ಈ ಚಾಪರ್ ಬೇಕಂದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಅಥವಾ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಂದ್ರೆ ತಗೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಚಾರ್ಜಬಲ್ ಹಾಗೆ ಚಾರ್ಜಬಲ್ ಕೇಬಲ್ ಕೂಡ ಕೊಟ್ಟಿದ್ದಾರೆ. ನೋಡ್ಬೋದು ತುಂಬ ಈಸಿಯಾಗಿ ಹಸಿಮೆಣಸಿನಕಾಯಿ, ಈರುಳ್ಳಿನ ಮೊದಲು ನಾನು ಚಾಪ್ ಮಾಡ್ಕೊಂಡಿದ್ದೀನಿ. ಇನ್ನು ತೊಳೆಯೋದಕ್ಕೂ ಕೂಡ ತುಂಬಾ ಈಸಿಯಾಗಿರುತ್ತೆ. ಮೊದಲು ಈರುಳ್ಳಿ, ಹಸಿಮೆಣಸಿನಕಾಯಿನ ತೊಳೆದಿಟ್ಕೊಂಡು ನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಇಷ್ಟನ್ನು ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನಂತರ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ. ನಾನು ತುಂಬ ಜಾಸ್ತಿ ಕ್ವಾಂಟಿಟಿಲಿ ಮನೇಲಿ ಮಾಡ್ಕೊಂಡಿರೋದ್ರಿಂದ ಇದರಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿನ ಕಟ್ ಮಾಡಿಕೊಂಡು ಈ ರೀತಿಯಾಗಿ ತುರಿದಿಟ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಕೈಯಲ್ಲೂ ಕೂಡ ಕಿವುಚ್ಕೊಳ್ಬಹುದು ಅಥವಾ ತುರ್ಕೋಬಹುದು. ತುರ್ಕೊಳ್ಳೋಕೆ ತುಂಬ ಈಸಿ, ಹಾಗೆ ತುರ್ಕೊಳ್ಳೋದೇ ಬೆಟರ್ ಅಂತ ಅನ್ಸುತ್ತೆ. ಇನ್ನು ಪನ್ನೀರ್ನ ನಾನು ಈ ರೀತಿ ತುರಿದಿದ ನಂತರ ಇದ್ರ ಮೇಲೆ ತುರಿದಿಟ್ಕೊಂಡಿರುವಂತಹ ಕ್ಯಾರೆಟ್ನ ಕೂಡ ಹಾಕೋತಾ ಇದ್ದೀನಿ. ಕ್ಯಾರೆಟ್ ಬೇಕಂದ್ರೆ ಹಾಕೊಳ್ಬಹುದು ಅಥವಾ ಸ್ಕಿಪ್ ಮಾಡ್ಕೋಬಹುದು. ಇನ್ನು ಈ ಸ್ಟಫಿಂಗಿಗೆ ಆಗೋವಷ್ಟು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ನೀವೇನಾದರೂ ಹಸಿಮೆಣಸಿನಕಾಯಿ ಹಾಕ್ತಾ ಇಲ್ಲ ಅಂದರೆ ಖಾರದ ಪುಡಿನ ಹಾಕ್ಕೊಳ್ಳಿ. ನಾನಿಲ್ಲಿ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಗರಂ ಮಸಾಲ, ಚಾಟ್ ಮಸಾಲ ಯಾವುದನ್ನು ಕೂಡ ಬಳಸ್ಕೊಂಡಿಲ್ಲ. ನಿಮ್ಗೆ ಏನಾದರೂ ಮಸಾಲ ರುಚಿ ಬೇಕು ಅಂದರೆ ನೀವು ಅದನ್ನು ಕೂಡ ಬಳಸ್ಕೋಬಹುದು. ಇನ್ನು ನಾನು ಚಪಾತಿ ಹಿಟ್ಟನ್ನ ಮುಂಚೆನೆ ಕಲಸಿಟ್ಕೊಂಡಿದ್ದೆ. ಸ್ವಲ್ಪ ಚೆನ್ನಾಗಿ ನೆಂದರೆ ಚಪಾತಿ ಹಿಟ್ಟು ಚಪಾತಿನೂ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಇನ್ನು ಚಪಾತಿನ ಒಂದು ಅಂಗೈಯಷ್ಟು ಅಗಲನ ನಾವು ಹರ್ಕೋಬೇಕಾಗತ್ತೆ. ನಂತರ ನೀವು ಎಣ್ಣೆನ ಬೇಕಾದರೆ ಸರ್ಕೊಳ್ಬೋದು. ನಾನು ಎಷ್ಟು ಬೇಕಾಗುತ್ತೋ ಅಷ್ಟು ಎಣ್ಣೆನ ಕಮ್ಮಿ ಮಾಡೋದಕ್ಕೆ ನೋಡ್ತೀನಿ, ಆ ಕಾರಣಕ್ಕೆ ನಾನು ಎಣ್ಣೆನ ಬಳಸಿಲ್ಲ. ಚಪಾತಿ ಅರ್ದಿದ ನಂತರ ಈ ರೀತಿ ನೀಟಾಗಿ ಹಾಗೆ ಜಾಸ್ತಿ ಸ್ಟಫಿಂಗ್ನ ಫಿಲ್ ಮಾಡಬೇಕು. ಈ ರೀತಿ ಜಾಸ್ತಿ ಫಿಲ್ ಮಾಡೋದ್ರಿಂದ ಚಪಾತಿ ಎಲ್ಲ ಕಡೆನೂ ಕೂಡ ಸ್ಟಫಿಂಗ್ ಹರಡ್ಕೊಳ್ಳುತ್ತೆ. ಇನ್ನು ನಾವು ಅದನ್ನ ಸ್ಟಫಿಂಗ್ ಹಾಕಿದ್ಮೇಲೆ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಎಲ್ಲೂ ಕಿತ್ಕೋಬಾರ್ದು, ಹಾಗೆ ಎಲ್ಲ ಕಡೆ ಈವನ್ ಆಗಿ ಚಪಾತಿ ಇಟ್ಟು ಹರಡ್ಕೋಬೇಕು. ಈ ರೀತಿ ನಾವು ನೀಟಾಗಿ ಮಾಡೋದ್ರಿಂದ ಅರಿಬೇಕಾದ್ರೆ ಕಿತ್ಕೊಳ್ಳೋದಿಲ್ಲ, ಹಾಗೇನೆ ಎಲ್ಲ ಸ್ಟಫಿಂಗು ತುಂಬಾ ನೀಟಾಗಿ ಹರಡ್ಕೊಳ್ಳುತ್ತೆ. ಹರಿವಾಗ್ಲೂ ಕೂಡ ನೀವು ಸ್ವಲ್ಪ ಹಿಟ್ಟನ್ನ ಹಾಕೊಂಡೆ ಹರ್ಕೊಳ್ಬೇಕಾಗತ್ತೆ. ನಾವು ಚಪಾತಿನ ಅರಿತಾ ಈ ರೀತಿ ತಿರುಗಿಸುವಾಗ ಸುಲಭವಾಗಿ ಬರಬೇಕು. ಚಪಾತಿ ದಡದಲ್ಲೂ ಕೂಡ ಸ್ಟಫಿಂಗ್ಸು ನೀಟಾಗಿ ಹರಡ್ಕೊಂಡಿರೋದು, ಒಳಗಡೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗಿರೋದು ನೋಡಬಹುದು. ಈ ರೀತಿಯಾಗಿ ನಾವು ಸ್ಟಫಿಂಗ್ನ ಮಾಡಿಕೊಂಡು ಚಪಾತಿನ ಅರ್ತಿಟ್ಕೋಬೇಕು. ಚಪಾತಿ ಏನೋ ರೆಡಿ ಆಯಿತು. ತವನು ಕೂಡ ಕಾಯೋದಕ್ಕೆ ಇಟ್ಕೊಂಡು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಕಡೆ ಬೇಯಿಸ್ಕೊಂಡಿದ್ದಾದ್ಮೇಲೆ ಚಪಾತಿನ ಮತ್ತೆ ಮರ್ಚ್ ಹಾಕುವಾಗ ಒಂದು ಅರ್ಧ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎರಡು ಕಡೆನೂ ಕೂಡ ಹಾಗೆ ದಡದಲ್ಲಿ, ಮೇನ್ ಆಗಿ ಚಪಾತಿನ ದಡದಲ್ಲಿ ನೀಟಾಗಿ ಬೇಯಿಸ್ಕೊಂಡ್ರೆ ಎಲ್ಲಾ ಕಡೆ ಚಪಾತಿ ಬೆಂದಿದ್ದಾಗ ನೀಟಾಗಿ ತಿನ್ನೋಕ್ಕೂ ರುಚಿ ಇರುತ್ತೆ. ಇನ್ನು ತಿನ್ನುವಾಗ ಎಲ್ಲೆಲ್ಲೋ ಒಂದೊಂದ್ ಕಡೆ ಬೆಂದಿರೋದಿಲ್ಲ, ಅದನ್ನ ತಿನ್ನೋದಿಕ್ಕೂ ಮನ್ಸಿರಲ್ಲ, ಹಾಗೆ ತಿಂದ್ರು ಕೂಡ ಹೊಟ್ಟೆ ಹಾಳಾಗ್ಬಿಡತ್ತೆ. ನೋಡ್ಕೊಂಡು ಚಪಾತಿನ ಯಾವಾಗಲೂ ಅಷ್ಟೇ ಬೇಯಿಸ್ಕೋಬೇಕು. ಇನ್ನು ತುಂಬಾ ರುಚಿಯಾಗಿ ಹೈ ಪ್ರೋಟೀನ್ ಆಗಿರುವಂತಹ ಚಪಾತಿ ರೆಡಿ ಆಗಿದೆ. ಇದಕ್ಕೆ ಬೆಣ್ಣೆನ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ, ಅಥವಾ ಮೊಸರಲ್ಲಿ ನೀವು ತಿನ್ಬಹುದು. ಮೊಸರಿಗೆ ಸ್ವಲ್ಪ ಉಪ್ಪು, ಖಾರದ ಪುಡಿ, ಜೀರಿಗೆ ಪುಡಿನ ಹಾಕ್ಕೊಂಡ್ರೆ ಮಸಾಲ ಮೊಸರು ಕೂಡ ರೆಡಿ ಆಗತ್ತೆ. ನೀವಿಲ್ಲಿ ನೋಡ್ತಾ ಇರ್ಬೋದು ಚಪಾತಿ ಸ್ಟಫಿಂಗ್ ಎಷ್ಟು ನೀಟಾಗಿ ಆಗಿದೆ ಅಂತ. ಈ ರೀತಿ ಚಪಾತಿನ ಒಮ್ಮೆ ನೀವು ಕೂಡ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಪ್ಲೀಸ್ ಒಂದು ಲೈಕ್ ನ ಕೊಡಿ ಅಥವಾ ಎಸ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಫರೆಂಟ್ ಆದ ರೆಸಿಪಿ ಹಾಗೆ ಹೆಲ್ದಿ ಆಗಿರುವಂತಹ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.